ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಂಡು ಕೇಳರಿಯದ ದುರಂತ, ಮರೆಯಲಾಗದ ಕರಾಳ ಘಟನೆ ರಾಜ್ಯದಲ್ಲಿ ನಡೆದು ಹೋಗಿದೆ. RCB ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತದ ದುರಂತಕ್ಕೆ 11 ಅಭಿಮಾನಿಗಳು ಪ್ರಾಣ ಬಿಟ್ಟಿದ್ದು ರಾಜ್ಯದ ಜನ ಸಹಜವಾಗಿ ಬೆಚ್ಚಿ ಬಿದ್ದಿದ್ದಾರೆ. ಇನ್ನೂ ಹಲವಾರು ಮಂದಿ ಚೇತರಿಸಿಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಹಳ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಜನಾಕ್ರೋಶ ವ್ಯಕ್ತ ಆಗ್ತಾ ಇದ್ದಾಗೆ ಅಲರ್ಟ್ ಆಗಿರೋ ಸರ್ಕಾರ ಬಂಧನಕ್ಕೆ ಸೂಚನೆ ಕೊಡ್ತು. ಅದರಂತೆ ಫೀಲ್ಡ್ಗಿಳಿದ ಪೊಲೀಸರು 4 ಬಂಧಿಸಿ ಜೈಲ್ಗಿಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಕೊಹ್ಲಿಯ ಅತ್ಯಾಪ್ತ ಕೂಡ ಹೌದು. ಆದರೆ ಸಣ್ಣ ಮೀನುಗಳನ್ನ ಹಿಡಿದಿರೋ ಸರ್ಕಾರ ದೊಡ್ಡ ತಿಮಿಂಗಿಲವನ್ನ ಹಿಡಿಯೋ ಪ್ರಯತ್ನ ಮಾಡುತ್ತಾ ಅನ್ನೋದು ಜನರ ಪ್ರಶ್ನೆ. ಅದರ ಜೊತೆಗೆ ನಿಮ್ ತಪ್ಪು ಇದೆಯಲ್ಲ ಸ್ವಾಮಿ, ಅದ್ರ ವಿಚಾರವಾಗಿ ಏನು ಹಾಗಾದ್ರೆ ಕ್ರಮ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಕಾಲ್ತುಳಿತ ಕೇಸ್ ತನಿಖೆ ಚುರುಕು, 4 ಜೈಲು ಪಾಲು. ಇಲಿಗಳ ಲಾಕ್, ಹುಲಿಗಳನ್ನ ಅರೆಸ್ಟ್ ಮಾಡುತ್ತಾ ಸರ್ಕಾರ. ಬಂಧಿಸಬೇಕು ಅಂತ ಹೇಳಿದ್ದೀನಿ. ದೊಡ್ಡ ತಲೆಗಳ ಬಂಧನ ಯಾವಾಗ? ಅರೆಸ್ಟ್ ಆದವರ ಪಾತ್ರವೇನು? ಕಣ್ಣೀರು ಹಾಕಿದವರೆಷ್ಟೋ, ನೋವಿನಿಂದ ನಲುಗಿದವರೆಷ್ಟೋ. ಖುಷಿಯಿಂದ ಕೇಕೆ ಹಾಕ್ತಿದ್ದ RCB ಅಭಿಮಾನಿಗಳ ಪಾಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂಗಳ ಸ್ಮಶಾನದಂತೆ ಆಗ್ಬಿಟ್ಟಿತ್ತು. ಬುಧವಾರ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಪ್ರಾಣ ಬಿಟ್ಟಿದ್ದು, ಅನೇಕರು ಆಸ್ಪತ್ರೆ ಪಾಲಾಗಿದ್ದಾರೆ. ಬೆಂಗಳೂರಲ್ಲಿ ನಡೆದ ಘಟನೆಗೆ ಸರ್ಕಾರ ಕೂಡ ತಲೆ ತಗ್ಗಿಸಿದ್ದು, ದೇಶದ ಮಟ್ಟದಲ್ಲಿ ಮುಜುಗರ ಉಂಟಾಗಿತ್ತು. ಹೀಗಾಗಿ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ 3 ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿ 5 ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿದೆ. ಅಲ್ಲದೆ ಕಾಲ್ತುಳಿತ ಪ್ರಕರಣವನ್ನು ನ್ಯಾಯಾಂಗ ಮತ್ತು CID ತನಿಖೆಗೆ ವಹಿಸಿದೆ. ಅಷ್ಟೇ ಅಲ್ಲ, RCB, DNA, KSCA ಪ್ರತಿನಿಧಿಗಳ ಬಂಧನಕ್ಕೆ ಖುದ್ದು CM ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ರು. RCB ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ DNA, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನ ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. CM ಖಡಕ್ ಸೂಚನೆ, ಮಿಡ್ ನೈಟ್ ಆಪರೇಷನ್, 4 ಅರೆಸ್ಟ್. FIR ದಾಖಲಾಗ್ತಿದ್ದಂತೆ CM ಆದೇಶ ನೀಡ್ತಾ ಇದ್ದಂತೆ ಪೊಲೀಸರು ಫೀಲ್ಡ್ಗಿಳಿದಿದ್ರು. ಮಧ್ಯರಾತ್ರಿಯೇ ಸಭೆ ನಡೆಸಿದ CCB ಕ್ರೈಮ್ DCP ಅಕ್ಷಯ್ M ಹಕಾಯಿ ತಂಡ ಮತ್ತು ಬೆಂಗಳೂರು ಪೂರ್ವ ವಲಯ DCP ದೇವರಾಜ್ ಆಪರೇಷನ್ ನಡೆಸಿ 4 ಆಯೋಜಕರನ್ನ ಬಂಧಿಸಿದ್ರು. RCB ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಗಳಾದ ನಿಖಿಲ್ ಸೋಸಲೆ ಮತ್ತು ಸುಮಂತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗೆಯೇ DNA ಸಂಸ್ಥೆಯ ಮ್ಯಾನೇಜರ್ ಕಿರಣ್ ಮತ್ತು DNA ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ ಅನ್ನೋರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ 4 ಜೂನ್ 19 ನ್ಯಾಯಾಂಗ ಬಂಧನಕ್ಕೆ ವಹಿಸಿದೆ. ಏರ್ಪೋರ್ಟ್ನಲ್ಲೇ ಲಾಕ್ ಆದ ನಿಖಿಲ್ ಯಾರು? ಈತನ ಪಾತ್ರವೇನು? ನಿಖಿಲ್ ಸೋಸಲೆ ಬಂಧನ ಪ್ರಶ್ನಿಸಿ ಹೈಕೋರ್ಟ್ಗೆ ಪತ್ನಿಯಿಂದ ರೇಟ್. ನಿಖಿಲ್ ಸೋಸಲೆ, ಇಲ್ಲಿ ನೋಡಿ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ RCB ಆಟಗಾರರ ಜೊತೆ ನಿಂತು ಪೋಸ್ ಕೊಟ್ಟಿದ್ದ ಕೊಹ್ಲಿ ಅನುಷ್ಕಾಗೆ ಅತ್ಯಾಪ್ತ ನಿಖಿಲ್ ಸೋಸಲೆ ಬಂಧನವಾಗಿದೆ. ನಿನ್ನೆ ರಾತ್ರಿ ಮುಂಬೈಗೆ ತನ್ನ ಪತ್ನಿ ಮಗುವಿನ ಜೊತೆ ಹೋಗ್ತಿದ್ದಾಗ ಏರ್ಪೋರ್ಟ್ನಲ್ಲೇ ಬಂಧಿಸಲಾಗಿದೆ. ಇನ್ನು ನಿಖಿಲ್ ಬಂಧನವನ್ನ ಪ್ರಶ್ನಿಸಿ ಪತ್ನಿ ಮಾಳವಿಕಾ ನಾಯ್ಕ್ ಹೈಕೋರ್ಟ್ಗೆ ರಿಟ್ ಸಲ್ಲಿಸಿದ್ದಾರೆ. ರಿಟ್ ಅರ್ಜಿಯಲ್ಲಿ ಉಲ್ಲೇಖವಾಗಿರುವುದು ಏನಂದ್ರೆ, ಮಧ್ಯಾಹ್ನ 1:45ಕ್ಕೆ ಗೇಟ್ ತೆಗೆಯಬೇಕೆಂದು ಸಿದ್ಧತೆಯಾಗಿತ್ತು. ಆದರೆ ಪೊಲೀಸರೊಂದಿಗೆ ಚರ್ಚಿಸಿದ ಬಳಿಕ 3 ಗಂಟೆಗೆ ಗೇಟ್ ತೆರೆಯಲು ತೀರ್ಮಾನಿಸಲಾಯಿತು. ಚಿನ್ನಸ್ವಾಮಿ ಸ್ಟೇಡಿಯಂನ ಸಂಭ್ರಮಾಚರಣೆಯಲ್ಲಿ DCM ಕೂಡ ಭಾಗಿಯಾಗಿದ್ರು. ಇದರಲ್ಲಿ ಯಾವುದೇ ಲೋಪವಾಗಿಲ್ಲ. ನನ್ನ ಪತಿಯ ಬಂಧನ ಕಾನೂನು ಬಾಹಿರ ಮತ್ತು CM ಆದೇಶಾನುಸಾರ ಬಂಧಿಸಲಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಅಷ್ಟಕ್ಕೂ ಈ ನಿಖಿಲ್ ಸೋಸ್ಲೆ ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ, ಕೊಹ್ಲಿಯ ಪರಮಾಪ್ತ.
ನಿಖಿಲ್ ಸೋಸ್ಲೆ ಪತ್ನಿ ಮಾಳವಿಕಾ ನಾಯ್ಕ್, ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಆಪ್ತರು. IPL ಪಂದ್ಯದ ವೇಳೆ ಅನುಷ್ಕಾ ಜೊತೆ ಮಾಳವಿಕಾ ಕೂಡ ಕಾಣಿಸಿಕೊಳ್ತಿದ್ರು. ಇನ್ನು 2 ವರ್ಷದಿಂದ RCB ಮ್ಯಾನೇಜ್ಮೆಂಟ್ನಲ್ಲಿ ನಿಖಿಲ್ ತೊಡಗಿಸಿಕೊಂಡಿದ್ದಾರೆ. RCB ತಂಡದ ಮಾರ್ಕೆಟಿಂಗ್, ರೆವಿನ್ಯೂ ವಿಭಾಗದ ಉಸ್ತುವಾರಿಯನ್ನ ನೋಡಿಕೊಳ್ತಿದ್ದಾರೆ. ಇದೇ ನಿಖಿಲ್ ಮತ್ತು ಮಾಳವಿಕಾ ದಂಪತಿ ಕೊಹ್ಲಿ, ಅನುಷ್ಕಾ ಪಾಲ್ಗೊಳ್ತಿದ್ದ ಪಾರ್ಟಿಗಳಲ್ಲಿ ಹಾಜರಾಗ್ತಿದ್ರು. RCBಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನೋಡಿಕೊಳ್ತಿದ್ದ ನಿಖಿಲ್ ಪೊಲೀಸರು ಅನುಮತಿ ನೀಡಿದ್ರು. RCB ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಮಾಡಿ ಲಾಕ್ ಆಗಿದ್ದಾನೆ. ಸದ್ಯ 4 ಆರೋಪಿಗಳನ್ನ ಇಡೀ ದಿನ ವಿಚಾರಣೆ ನಡೆಸಿದ ಶೇಷಾದ್ರಿಪುರಂನ ACP ಪ್ರಕಾಶ್ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಹಾಕಿದ್ಯಾಕೆ, ನಿಮ್ಗೆ ಬೇರೆ ಯಾರಾದ್ರೂ ಪೋಸ್ಟ್ ಹಾಕೋಕೆ ಹೇಳಿದ್ರಾ ಅಂತ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಂಡಿದ್ದಾರೆ. 4 ಅರೆಸ್ಟ್ ಆಗ್ತಿದ್ದಂತೆ RCB ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳಾದ ರಾಜೇಶ್, ಮುಜೀದ್ ಅನ್ನೋರು ಎಸ್ಕೇಪ್ ಆಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಟಿಕೆಟ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಿದ್ದ 2 ಸಿಬ್ಬಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ನಡುವೆ ಗಾಯಾಳು ರೋನಾಲ್ಡ್ ಗೋಮಸ್ ಅನ್ನೋರು ನೀಡಿದ ದೂರಿನನ್ವಯ RCB ಫ್ರಾಂಚೈಸಿ KCA DNA ವಿರುದ್ಧ FIR ದಾಖಲಾಗಿದೆ. ಪ್ರದೀಪ್ ಜೊತೆ ರಮೇಶ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.